ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ನಾನು ಸ್ವಲ್ಪ ಲೇಟ್ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗಿಂದ ಯಾಕೋ ಸ್ವಲ್ಪ ಹೆಡ್ಡೇಕ್ ಇತ್ತು, ಅದರಿಂದ ವಿಡಿಯೋ ಏನೂ ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೆ ಇವಾಗ ವಿಡಿಯೋ ಮಾಡೋಣ ಅಂತ ಹೇಳ್ತಿದ್ದೀನಿ. ನನ್ನ ಪಾಪು ಏನಕ್ಕೋ ಕಣೆ ಕಿರಿಕಿರಿ ಮಾಡ್ತಿದ್ದಾಳೆ ಇವತ್ತು. ನಗ್ತಿ ಮತ್ತು ಹಳ್ತಿ, ಏನು ಹೇಳೋದು ನಿನಗೆ? ಓಕೆ, ಮೊದಲಿಗೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಕೆಲಸ ಮಾಡಿದೆ ಅದನ್ನು ತೋರಿಸ್ತೀನಿ. ಇವತ್ತು ನಾನು ಹೊರಗೆ ಹೋಗ್ತಿದ್ದೀನಿ. ಯಾಕೆ ಅಂತ ಹೇಳಿದರೆ, ಇಲ್ಲೇ ನಮ್ಮ ಮನೆ ನಿಯರಲ್ಲೇ ಡ್ರೆಸ್ ಸರ್ಕಲ್ ಇದೆ. ನಮ್ಮ ಅತ್ತೆ ಯಾರಿಗೂ ಕೊಡೋಕ್ಕೆ ಸ್ಯಾರಿ ತೊಗೋಬೇಕು ಅಂತ ಹೇಳ್ತಿದ್ರು. ಅದರಿಂದ ಅಲ್ಲಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಸ್ಯಾರಿ ಬೈಯಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕಂದ ಹಾಯ್ ಮಾಡು. ಗುಂಡ ಇಲ್ಲಿ ನಿಮ್ಮ ವೀಡಿಯೋಗೆ ಹಾಯ್ ಮಾಡು. ನನ್ನ ವ್ಲಾಗ್ ಹೇಳಲ್ಲ ನೀನು. ಓಕೆ ಗೈಸ್, ನಾನು ಸ್ವಲ್ಪ ಲೈಟಾಗಿ ರೆಡಿಯಾಗಿದ್ದೀನಿ. ಇನ್ನು ತಲೆ ಒಂದು ಬಾಚ್ಕೊಬೇಕಷ್ಟೇ. ನಮ್ಮ ಅತ್ತೆ ಕೆಳಗಿದ್ದಾರೆ, ಇವಳನ್ನ ಕೆಳಗೆ ಬಿಟ್ಬಿಟ್ಟು ಸ್ವಲ್ಪ ತಲೆ ಎಲ್ಲ ಬಾಚ್ಕೊತೀನಿ. ನಮ್ಮಮ್ಮ ಕೂಡ ಬಂದಿದೆ. ನಮ್ಮಮ್ಮನೂ ಬರುತ್ತಾ ಹೆಂಗೆ ಅಂತ ಕೇಳಬೇಕು. ಇನ್ನು ಅಮ್ಮ, ನಾನು ಮತ್ತು ನಮ್ಮತ್ತೆ 3 ಜನ ಪ್ಲಸ್ ಈ ಸ್ಮಾಲ್ ಕಿಡ್ಡು, ಈ ಪಾಪು ಜೊತೆ ಹೋಗ್ತಾ ಇದ್ದೀವಿ. ಅಲ್ಲೇನೇನು ತೊಗೊತೀನಿ ಅಂತ ತೋರಿಸ್ತೀನಿ. ನಾನೇನು ಶಾಪ್ ಮಾಡೋ ಹಾಗೇನಿಲ್ಲ ಇವತ್ತು. ಸ್ಯಾರೀಸ್ ಏನು ನಾನು ಅಷ್ಟು ವೇರ್ ಮಾಡಲ್ಲ, ಸ್ವಲ್ಪ ಡ್ರೆಸ್ಸಸ್ ಅಷ್ಟೇ ವೇರ್ ಮಾಡೋದು. ಏನು ತೊಗೋತೀನಿ ಏನು ಅಂತ ಗೊತ್ತಿಲ್ಲ. ನೋಡೋಣ ಅಲ್ಲೋದ್ಮೇಲೆ ಏನು ಶಾಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಬನ್ನಿ ಇವಾಗ ಡ್ರೆಸ್ ಸರ್ಕಲ್ಗೆ ಹೋಗೋಣ. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ಡ್ರೆಸ್ ಸರ್ಕಲ್ಗೆ. ತುಂಬಾ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ. ಬಟ್ ನನಗೆ ಆ ಟೈಮಲ್ಲಿ ಟೈಮ್ ಇರಲಿಲ್ಲ. ಆಮೇಲೆ ಮಗುನ ಎತ್ಕೊಳಕ್ಕಾಗ್ತಿರ್ಲಿಲ್ಲ. ಇವಳಂತೂ ತುಂಬ ಅಳ್ತಾ ಇದ್ಲು. ಸೊ ಅದಕ್ಕೆ ಏನು ತೊಗೊಳ್ಳಿಲ್ಲ. ಒಂದು ಬೇರೆಯವ್ರಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 4 ಸ್ಯಾರೀಸ್ ತೊಗೊಂಡ್ಬಿಟ್ಟು ಬಂದುಬಿಟ್ಟೆ ನಾನು. ಇವತ್ತೇನು ಅದೇ ಥರ ಕಲೆಕ್ಷನ್ಸ್ ಇದ್ದರೆ ಪಕ್ಕ ತೊಗೊತೀನಿ. ನೋಡೋಣ ಏನು ತೊಗೋತೀನಿ ಅಂತ ಹೇಳಿಬಿಟ್ಟು. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ವಾಯ್ಸ್ ಕೇಳಿಸ್ತಾ ಇದೆ. ನಾನು ಸ್ವಲ್ಪ ತಲೆ ಪಚ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಅವ್ರ ಅಜ್ಜಿ ಜೊತೆ ಹೆಂಗೆ ಆಟ ಆಡ್ತಿದ್ದಾಳೆ ತೋರಿಸ್ತೀನಿ ಇರಿ. ಯಾಕೆ ಅಳ್ತಿರೋದು ಗುಂಡು? ನೀನು ಬಿಟ್ಟು ಹೋಗ್ತೀನಿ ನಾನು ಇವಾಗ ಶಾಪಿಂಗ್ಗೆ. ನೀನು ಬಿಟ್ಟು ಹೋಗ್ತೀನಿ. ಬರ್ತೀನಿ, ನೀನು ಬರ್ತಿ. ನೋಡಿ ಗೈಸ್, ನಾನು ತಲೆ ಬಾಚ್ಕೊಂಡಾಯ್ತು, ಹೊರಡಬೇಕು. ನಮ್ಮ ಪಾಪು ನೋಡಿ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತಾ ಇದೆ ನೋಡಿ. ಬರೋಕೆ ಯಾವ ಥರ ಆಡ್ತಿದೆ. ಬರ್ತಿ ಬಾ, ಮತ್ತೆ ಬಾ 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 ಹೋಗೋಣ. ಮುಟ್ಟು ಓಕೆ ಗೈಸ್, ಟೈಮ್ ಆಯಿತು, ಹೊರಡೋಣ. ಬಾ ಬಾರು ಮುದ್ದ. ಈಗ ನಗು ಬಂತು ನಿನಗೆ? ನಾನು ಎತ್ಕೊಂಡ್ರೆ ನಗು ಬಂತು. ಹಾಯ್ ಮಾಡು ಹೋಗ್ಲಿ. ಎಲ್ಲೋಗ್ತಿದ್ದೀವಿ? ಶಾಪಿಂಗ್ ಹೋಗ್ತಿದ್ದೀವಿ. ಬರ್ತಿ ಶಾಪಿಂಗ್? ಗುಂಡು ನೋಡಿ ಗೈಸ್, ಇದೇನೇ ಬನ್ನೇರಘಟ್ಟದಿಂದ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ನಿಮಗೆ. ಜಯದೇವಯಿಂದ ಬರುವಾಗ ರೈಟಲ್ಲಿ ಸಿಗುತ್ತೆ. ಅದೇ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿತ್ತು ನೋಡಿ. KG ಗಟ್ಟಲೆ ಸೀರೆಗಳನ್ನ ಕೊಡ್ತಾರೆ ಅಂತ. ಅದು ಇದೇ ಔಟ್ಲೆಟ್ಟು. ಇನ್ನೂ ಬ್ರಾಂಚಸ್ ಎಲ್ಲ ಇದೆ. ಬನ್ನೇರಘಟ್ಟ ಸೈಡಲ್ಲಿ ಇದೇ ಬ್ರಾಂಚಲ್ಲೇನೇ ಸಿಗೋದು ನಿಮಗೆ. ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ರೀಸನಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಿಮಗೆ. ಬನ್ನಿ ಇನ್ಸೈಡ್ ಹೋಗೋಣ. ನೋಡಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 3 ಅವರಿಂದ ಇಲ್ಲೇ ಇದ್ವಿ ಡ್ರೆಸ್ ಸರ್ಕಲ್ನಲ್ಲಿ. ಪಾಪು ಕೂಡ ಒಂದು ನಿದ್ದೆ ಮಾಡ್ಕೊಂಡು ಹಂಗೆ ಎದ್ದೇ ಬಿಡ್ತು ನೋಡಿ. ಇವಾಗ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಗ್ತೀನಿ. ನೋಡಿ ಗೈಸ್, ನಮ್ಮ ಪಾಪು ಹೆಂಗೆ ನೋಡ್ತಿದೆ. ಮಕ್ಕಳಂದ್ರೆ ತುಂಬ ಇಷ್ಟ ಅವಳಿಗೆ. ಆಟ ಆಡ್ತಿದೆ ಅವ್ರ ಜೊತೆ. ಫೈನಲಿ ಆಟೋದಲ್ಲಿ ಬಂದ್ವಿ ನಾವು ಮನೆಗೆ. ಟೈಮ್ ಆಲ್ಮೋಸ್ಟ್ 5 o'clock ಅಂತ ಅನಿಸುತ್ತೆ. ಎಷ್ಟೊಂದು ಲೇಟ್ ಆಯಿತು ಅಂತ ಹೇಳಿದ್ರೆ. ಹೆಣ್ಮಕ್ಳು ಸೀರೆ ನೋಡ್ತಿದ್ರೆ ಯಾವ್ದು ತೊಗೊಳ್ಳಿ, ಅದು ತೊಗೊಳ್ಳ ಇದು ತೊಗೊಳ್ಳ ಅದೇ ಯೋಚನೆ. ಬಟ್ ಯಾವ್ದು ತೊಗೊಂಡ್ರೂ ಕೊನೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಯ್ಯೋ ಅದನ್ನು ತೊಗೋಬೇಕಾಗಿತ್ತಂತ ಅನಿಸುತ್ತೆ. ಈಗ ಆಲ್ರೆಡಿ ಸ್ವಲ್ಪ ತಲೆ ನೋವ್ತಿದೆ. ಸ್ವಲ್ಪ ಟೀ ಏನಾದರೂ ಕುಡಿದ್ಬಿಟ್ಟು 5 ಗಂಟೆನೂ ಅಲ್ಲ, 5:15 ಆಲ್ರೆಡಿ. ನೋಡಿ ಗೈಸ್, ಇದು ಡ್ರೆಸ್ ಸರ್ಕಲಿಂದ ಇಷ್ಟು ಸ್ಯಾರೀಸ್ ತೊಗೊಬಂದ್ವಿ. ಎಲ್ಲ ಆಲ್ಮೋಸ್ಟ್ ಸಿಂಪಲ್ ಸ್ಯಾರೀಸೇ ತೊಗೊಂಡ್ವಿ. ಯಾಕೆಂತಂದರೆ ಡೈಲಿ ಯೂಸಿಗೆ ಬೇಕಾಗಿತ್ತು. ಇದೊಂದು ನಾನು ತೊಗೊಂಡೆ. ಇದು ಸ್ವಲ್ಪ ನಂಗೆ ತುಂಬ ಇಷ್ಟ ಆಯಿತು. ಸಿಂಪಲ್ ಬಾರ್ಡರ್ ಅಂತ ಇದನ್ನು ತೊಗೊಂಡೆ. ಇದು ನಮ್ಮ ಅತ್ತೆ ತೊಗೊಂಡ್ರು.
ಇದು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ಸೇಮ್ ಒಂದೇ ಥರದ್ದು ತೊಗೊಂಡ್ರು, ಕಲರ್ ಅಷ್ಟೇ ಚೇಂಜು, ಎರಡು ಸೇಮ್ ಕಾಂಬಿನೇಷನ್ನೇ. ಇದಿಷ್ಟು ಸ್ಯಾರೀಸ್ ತೊಗೊಂಡ್ವಿ ನಾವು. ನಾನು ಸಿಂಪಲ್ ಸ್ಯಾರೀಸ್ ತೊಗೊಂಡೆ, ಇನ್ನೂ ಒಂದೆರಡು ನೋಡಿದೆ, ಅದು ಸ್ವಲ್ಪ ಕಲರ್ ಆಗಿಬಿಟ್ಟಿತ್ತು, ಅದರಿಂದ ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ದಷ್ಟೇ ಟೆಂಪಲ್ಗೆ ಏನಾದರೂ ಹಾಕ್ಕೊಂಡು ಹೋಗೋಕ್ಕಿರಲಿ ಅಂದ್ಬಿಟ್ಟು ಸಿಂಪಲ್ ತೊಗೊಂಡೆ. ತುಂಬ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ ನಿಮಗೆ. ಸ್ಟಾರ್ಟಿಂಗೇ 225ಇಂದ ಏನೋ ಸ್ಟಾರ್ಟ್ ಆಗುತ್ತೆ, ಡಿಪೆಂಡ್ಸು ಸ್ಯಾರಿ ಕ್ವಾಲಿಟಿ ಮೇಲೆ ಹೋಗುತ್ತೆ ಪ್ರೈಸೆಲ್ಲ. ನಿಯರೆಸ್ಟಲ್ಲಿರೋರು ಹೋಗಿ ಶಾಪ್ ಮಾಡಿ ಡ್ರೆಸ್ ಸರ್ಕಲ್ನಲ್ಲಿ. ಥ್ಯಾಂಕ್ ಯು. ನೋಡಿ ಗೈಸ್, ನನ್ನ ತಂಗಿ ಚಿಕ್ಕಿ ಅನ್ನು ಅಂತ ಚಿಕ್ಕು ಪಾಪುಗೆ ಫೋರ್ಸ್ ಮಾಡ್ತಿದ್ದಾಳೆ. ಪಾಪ ಅದು ಅಂತಿಲ್ಲ, ಅವಳು ಬಿಡ್ತಾ ಇಲ್ಲ. ಗುಂಡ ಅನ್ಬಿಡು ಹೋಗ್ಲಿ ಚಿಕ್ಕಿ ಅಂತ. ಚಿಕ್ಕಿ ಅನ್ಬಿಟ್ಟು ಮಗ್ಳೆ ಅಲ್ಲೂ ಕಣ ಹೇಳು ಫಸ್ಟು. ಹೌದಾ, ಹಾಯ್ ಚಿಕ್ಕಿ ಅಂತ ಹೇಳು. ಚಿಕ್ಕಿ ಅಯ್ಯೋ ಲವ್ ಮಾಡ್ತಾಳೆ ನನ್ನ. ನೋಡಿ ಗೈಸ್, ನನ್ನ ತಮ್ಮ ಅಳ್ತಾ ಇದ್ದಾನೆ, ಅದಕ್ಕೆ ಸಮಾಧಾನ ಮಾಡೋಕೆ ಹೋಗ್ತಿದ್ದಾಳೆ ಇವಳು. ಗುಂಡು ಸಮಾಧಾನ ಮಾಡ್ತಿಕ್ಕಂದ ಮಾಮನ್ನ, ಅಳ್ಬೇಡ ಅಂತ ಹೊಡಿತಾ ಇದ್ದಾಳೆ ನೋಡಿ. ಇನ್ನೇನು ಸ್ವಲ್ಪ ಹೊತ್ತು ಅವಳು ಒಳಗೆ ಸ್ಟಾರ್ಟ್ ಮಾಡ್ತಾಳೆ. ಅಳ್ಬೇಡ ಮಮ್ಮ ಅಂತ ಹೇಳು ಗುಂಡ. ಓಕೆ ಗೈಸ್, ಇವತ್ತು ಡೇ ಅಂತೂ ಆಲ್ಮೋಸ್ಟ್ ಎಂಗೇಜ್ ಆಗೇ ಇತ್ತು. ಸ್ವಲ್ಪ ಸುಸ್ತು ಕೂಡ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಟ್ರಾವೆಲಿಂಗ್ಗೆ ನಾವು ಮಾಡ್ದೇ ಇರೋದ್ರಿಂದ, ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹೊರಗಡೆ ಹೋದರೆ ಸ್ವಲ್ಪ ಲೈಟಾಗಿ ಸುಸ್ತು ಅಂತ ಅನ್ನಿಸ್ತು. ಸ್ವಲ್ಪ ಹೆಡ್ಡೇಕ್ ಇದ್ದಿದ್ದರಿಂದ ಸ್ವಲ್ಪ ಕಸಿಬಿಸಿ ಆಗಿದ್ದಂತೂ ನಿಜ. ಇದು ನಮ್ಮ ಸ್ಲೀಪಿಂಗ್ ಟೈಮು. ಆಲ್ಮೋಸ್ಟ್ ಟೈಮು 10 o'clock ಆಗ್ತಾ ಬಂತು. ಇವಾಗ ಮಲ್ಕೊಳ್ಳೋ ಟೈಮು. ನಮ್ಮ ಬೇಬಿ ನೋಡಿ ದೃಷ್ಟಿ ಎಲ್ಲ ತೆಗೆಸ್ಕೊಂಡು ರೆಡಿಯಾಗಿದೆ ಮಲ್ಗೋಕ್ಕೆ. ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ಥರದ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಕಂದ, ಬಾಯ್ ಹೇಳು. ಬಾಯ್.